ಹಲೋ ವೀಕ್ಷಕರೇ, ಇವತ್ತು ನಾನು ಈಸಿಯಾಗಿ ಪಾಲಕ್ ಪಲ್ಯ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ಪಾಲಕ್ನ ಚೆನ್ನಾಗಿ ತೊಳ್ಕೊಬೇಕು. ನೀರಲ್ಲಿ ಮಣ್ಣಿರುತ್ತಲ್ಲ, ಮಣ್ಣೆಲ್ಲ ನೀಟಾಗಿ ಹೋಗ್ಬೇಕು. ಅದು ತೊಳೆದು ಸಣ್ಣಗೆ ಕಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಸಾಸಿವೆ ಜೀರಿಗೆ ಹಾಕಿ ಪಾಲಕ್ ಕಟ್ ಮಾಡಿರೋ ಪಾಲಕ್ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು, 1-2 ಸ್ಪೂನ್ ಖಾರ, ಆಮೇಲೆ ಬೇಕು ಅಂದರೆ ಕೋರಿಯಾಂಡರ್ ಪೌಡರ್, ನಿಮ್ಮ ಇಷ್ಟ. ಬೇಡ ಅಂದರೆ ಬಿಟ್ಬಿಡ್ಬೋದು, ಸ್ಕಿಪ್ ಮಾಡ್ಬಿಡೋದು. ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಥರ ಪಾಲಕಲ್ಲಿ ವಿಟಮಿನ್ಸು, ಐರನ್ಸು, ಮಿನರಲ್ಸು ತುಂಬಾ ಇದೆ. ಅದಕ್ಕೆ ಪಾಲಕ್ ತುಂಬಾ ಒಳ್ಳೆಯದು. ಪ್ಲೇಟನ್ನು ಮುಚ್ಚಿಬಿಡಿ. ಒಂದು 3-4 ನಿಮಿಷ ಸಾಕು. 3-4 ನಿಮಿಷ ಆಮೇಲೆ ಹೋಗಿ ನೀರೆಲ್ಲ ಬಿಟ್ಕೊಂಡಿರುತ್ತೆ, ಅದೆಲ್ಲ ಹೋಗ್ಬಿಡುತ್ತೆ. ನೀರೆಲ್ಲ ಬಿಟ್ಕೊಂಡಿರುತ್ತಲ್ವ, ಅದೆಲ್ಲ ಡ್ರೈ ಆಗಿ ಚೆನ್ನಾಗಾಗಿದೆ. ಇವಾಗ ಸಾಫ್ಟಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಟೆಕ್ಸ್ಚರು, ಕಲರು ಎಲ್ಲ ಅನ್ನದ ಜೊತೆ, ಚಪಾತಿ ಜೊತೆ, ರೊಟ್ಟಿ ಜೊತೆ, ಯಾವ್ದ್ರ ಜೊತೆ ಬೇಕಾದ್ರೆ ತಿನ್ಬೋದು. ನಾನು ಅನ್ನದ ಜೊತೆ ತಿಂತಾ ಇದ್ದೀನಿ. ಈ ಬಿಸಿ ಅನ್ನಕ್ಕೆ ಪಾಲಕ್ ಪಲ್ಯ ಹಾಕ್ಬಿಟ್ಟು ತಿಂತಾ ಇದ್ರೆ ಯಾವ ಸಾಂಬಾರು ಬೇಡ, ಯಾವ ಸಾರೂ ಬೇಡ, ಅಷ್ಟು ಚೆನ್ನಾಗಿರುತ್ತೆ. ನೀವು ಮಾಡಿ ಹೇಗಿದೆ ಅಂತ ಹೇಳಿ. ಥ್ಯಾಂಕ್ ಯು.